ಒಂದು ಸಣ್ಣ ಸೀಸದ ತುಂಡು ಎತ್ತಿದಾಗ ತುಂಬಾ ಭಾರ ಅನಿಸುತ್ತೆ ಅಲ್ವಾ? ಹೌದು. ಆದ್ರೆ ಅದೇ ಒಂದು ದೊಡ್ಡ ಪಾಪ್ಕಾರ್ನ್ ಚೀಲ ಎತ್ತಿದಾಗ ತುಂಬಾನೇ ಹಗುರ ಇರುತ್ತೆ. ಕರೆಕ್ಟ್. ನೋಡೋಕೆ ಪಾಪ್ಕಾರ್ನ್ ಚೀಲ ಅಷ್ಟು ದೊಡ್ಡದಾಗಿದ್ರೂ ಆ ಪುಟ್ಟ ಸೀಸದ ತುಂಡು ಯಾಕೆ ಅಷ್ಟು ಭಾರ? ಸರಿ, ಇದನ್ನ ಬಿಡ್ಸಿ ನೋಡೋಣ. ಇದರ ರಹಸ್ಯ ಏನು? ಖಂಡಿತ. ಇದರ ಹಿಂದಿನ ರಹಸ್ಯವೇ ಡೆನ್ಸಿಟಿ. ಯಾವುದೇ ವಸ್ತುವಿನ ಒಳಗೆ ಕಣಗಳು, ಅಂದ್ರೆ ಕಣ್ಣಿಗೆ ಕಾಣದ ಸಣ್ಣ ಸಣ್ಣ ತುಣುಕುಗಳು ಎಷ್ಟು ಒತ್ತೊತ್ತಾಗಿ ಸೇರಿಕೊಂಡಿವೆ ಅನ್ನೋದೇ ಈ ಡೆನ್ಸಿಟಿ. ಓಹೋ, ಅಂದ್ರೆ ನಾವೆಲ್ಲರೂ ವಿಜ್ಞಾನಿಗಳ ತರಹ ಈ ಡೆನ್ಸಿಟಿ ಮ್ಯಾಜಿಕ್ ಅರ್ಥ ಮಾಡಿಕೊಳ್ಳೋಣ. ಆದ್ರೆ ಇದನ್ನ ಲೆಕ್ಕ ಹಾಕೋದು ಹೇಗೆ? ತುಂಬ ಸುಲಭ. ಡೆನ್ಸಿಟಿ ಕಂಡುಹಿಡಿಯೋಕೆ ವಿಜ್ಞಾನದಲ್ಲಿ ಒಂದು ಫಾರ್ಮುಲಾ ಇದೆ. ಅದೇ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಒಂದು ನಿಮಿಷ. ಮಾಸ್ ಅಂದ್ರೆ ಆ ವಸ್ತು ಎಷ್ಟು ಭಾರ ಇದೆ ಅಂತಲ್ವಾ? ನಿಜ. ಮತ್ತು ವಾಲ್ಯೂಮ್ ಅಂದ್ರೆ ಅದು ಎಷ್ಟು ಜಾಗ ಆಕ್ರಮಿಸಿಕೊಳ್ಳುತ್ತೆ ಅಂತ. ಇದನ್ನ ನಮ್ಮ ದಿನನಿತ್ಯದ ಉದಾಹರಣೆಯಲ್ಲಿ ಹೇಳ್ಬೇಕು ಅಂದ್ರೆ, ಒಂದು ಗಟ್ಟಿಯಾದ ಕಡಲೆಕಾಯಿ ಉಂಡೆ ಮತ್ತೆ ಒಂದು ದೊಡ್ಡ ಕಡಲೆಪುರಿ ಚೀಲ ತಗೋಬಹುದು. ಕಡಲೆಕಾಯಿ ಉಂಡೆಯಲ್ಲಿ ಕಣಗಳು ತುಂಬಾ ಹತ್ರ ಸೇರ್ಕೊಂಡಿರುತ್ತೆ. ಹೌದು ಹೌದು. ಸೊ ಅದರ ಡೆನ್ಸಿಟಿ ಜಾಸ್ತಿ ಇರುತ್ತೆ. ವಸ್ತುಗಳು ಬೇರೆ ಬೇರೆ ಇದ್ರೆ ಅವುಗಳ ಡೆನ್ಸಿಟಿ ಬೇರೆ ಇರುತ್ತೆ. ಆದ್ರೆ ಒಂದೇ ವಸ್ತುವಿನಿಂದ ಮಾಡಿದ್ರೆ ಹೇಗಿರುತ್ತೆ? ಉದಾಹರಣೆಗೆ ಒಂದು ಸಣ್ಣ ಚಿನ್ನದ ಉಂಗುರ ಮತ್ತೆ ದೇವಸ್ಥಾನದಲ್ಲಿರೋ ದೊಡ್ಡ ಚಿನ್ನದ ಕಿರೀಟ ಎರಡೂ ಒಂದೇ ವಸ್ತುವಿನಿಂದ ಮಾಡಿರೋದ್ರಿಂದ ಎರಡರ ಡೆನ್ಸಿಟಿ ಒಂದೇ ಇರುತ್ತೆ. ವಾವ್, ಇಂಟ್ರೆಸ್ಟಿಂಗ್. ಇನ್ನೊಂದು ವಿಷಯ ಗೊತ್ತಾ? ರಿಲೇಟಿವ್ ಡೆನ್ಸಿಟಿ ಒಂದಕ್ಕಿಂತ ಕಮ್ಮಿ ಇದ್ರೆ ಆ ವಸ್ತು ನೀರಿನ ಮೇಲೆ ಸುಲಭವಾಗಿ ತೇಲುತ್ತೆ. ಪ್ಲಾಸ್ಟಿಕ್ ಬಾಲ್ ನೀರಿನ ಮೇಲೆ ಆಡೋದು ಇದೇ ಕಾರಣಕ್ಕೆ. ಫಾರ್ಮುಲಾ ಏನೋ ಗೊತ್ತಾಯ್ತು. ಆದ್ರೆ ಲ್ಯಾಬ್ನಲ್ಲಿ ಈ ಮಾಸ್ ಮತ್ತೆ ವಾಲ್ಯೂಮ್ನ ನಿಖರವಾಗಿ ಅಳೆಯೋದು ಹೇಗೆ? ಅದು ತುಂಬಾ ಮುಖ್ಯವಾದ ಪ್ರಶ್ನೆ. ನನಗೊಂದು ಅನುಮಾನ. ಈಗ ನಾವು ಡಿಜಿಟಲ್ ವೇಯಿಂಗ್ ಬ್ಯಾಲೆನ್ಸ್ ಬಳಸೋವಾಗ ಆ ಪುಡಿ ಅಥವಾ ಲಿಕ್ವಿಡ್ ಹಾಕಿರೋ ಕಂಟೈನರ್ ತೂಕವು ಸೇರ್ಕೊಂಡ್ಬಿಡಲ್ವಾ? ಹಾ, ಅಲ್ಲಿಯೇ ಆ ಟೇರ್ ಅಥವಾ ರೀಸೆಟ್ ಬಟನ್ ಮ್ಯಾಜಿಕ್ ಇರೋಡು. ಓಹೋ, ಅದು ಹೇಗೆ ಕೆಲಸ ಮಾಡುತ್ತೆ? ಕಪ್ಪಿಟ್ಟು ಆ ಬಟನ್ ಒತ್ತಿದ್ರೆ ಸಾಕು, ಮಷೀನ್ ಆ ಕಪ್ ತೂಕನ ಮರ್ತು ಸೊನ್ನೆಗೆ ಬಂದ್ಬಿಡತ್ತೆ. ಸೂಪರ್. ಆಗ ಕೇವಲ ಒಳಗಿರೋ ಜ್ಯೂಸಿನ ಮಾಸ್ ಮಾತ್ರ ನಮ್ಗೆ ಸಿಗತ್ತೆ. ಹಾಗಾದ್ರೆ ಜ್ಯೂಸ್ನ ವಾಲ್ಯೂಮ್ ಹೇಗಳೆಯೋದು? ಲಿಕ್ವಿಡ್ಸ್ ಅಳಿಯೋಕೆ ಮೆಜರಿಂಗ್ ಸಿಲಿಂಡರ್ ಬಳಸಬೇಕು. ಆದ್ರೆ ಅದರಲ್ಲಿ ದ್ರವ ಹಾಕಿದಾಗ ಆ ದ್ರವ ಗ್ಲಾಸ್ನ ಗೋಡೆಗಳನ್ನ ಹಿಡಿದುಕೊಂಡು ಸ್ವಲ್ಪ ಮೇಲಕ್ಕೆ ಹತ್ತಿರುತ್ತೆ. ಓಹ್, ಅಂದ್ರೆ ನೀರು ಗ್ಲಾಸ್ನ ಅಪ್ಕೊಂಡ ಹಾಗೆ ಇರುತ್ತಾ? ಕರೆಕ್ಟ್. ಅದರಿಂದ ಒಂದು ಚಿಕ್ಕ ಕರ್ವ್ ಅಥವಾ ಬಾಗು ಸೃಷ್ಟಿಯಾಗತ್ತೆ. ಇದನ್ನೇ ಮೆನಿಸ್ಕಸ್ ಅಂತಾರೆ. ಈ ಕರ್ವ್ನ ಹೇಗ್ ನೋಡ್ಬೇಕು? ನೀರಿನಂಥ ಕ್ಲಿಯರ್ ಲಿಕ್ವಿಡ್ಗೆ ನಾವು ಆ ಕರ್ವ್ನ ಕೆಳಗಿನ ಭಾಗ ಅಂದ್ರೆ ಲೋವರ್ ಮೆನಿಸ್ಕಸ್ ನೋಡ್ಬೇಕು. ಅದೇ ಬಣ್ಣ ಇರೋ ಲಿಕ್ವಿಡ್ಗೆ ಮೇಲಿನ ಮೆನಿಸ್ಕಸ್ ನೋಡ್ಬೇಕು. ಅರ್ಥ ಆಯ್ತು. ಒಂದು ಚೌಕಾಕಾರದ ಬಾಕ್ಸ್ ಇದ್ರೆ ಟೇಪ್ ಇಟ್ಟು ಅಳೆದುಬಿಡ್ಬೋದು. ಆದ್ರೆ ರಸ್ತೆಲಿ ಸಿಗೋ ಒಂದು ವಿಚಿತ್ರ ಆಕಾರದ ಕಲ್ಲಿನ ವಾಲ್ಯೂಮ್ ಹೇಗ್ ಕಂಡುಹಿಡಿಯೋದು? ಅದಕ್ಕೆ ನಾವು ವಾಟರ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಬಳಸಬೇಕು. ನಮ್ಮ ಕಾಗೆ ಮತ್ತು ನೀರಿನ ಹೂಜಿಯ ಕಥೆ ನೆನ್ಪಿದ್ಯಾ? ಖಂಡಿತ. ಕಾಗೆ ಕಲ್ಲು ಹಾಕಿದಾಗ ನೀರು ಮೇಲಕ್ಕೆ ಬಂತು, ಕಾಗೆ ನೀರು ಕುಡೀತು. ನಿಖರವಾಗಿ. ಒಂದು ಸಿಲಿಂಡರಲ್ಲಿ ನೀರು ಇಟ್ಟು ಅದಕ್ಕೆ ಈ ಕಲ್ಲು ಹಾಕಿದಾಗ ಆ ಕಲ್ಲು ತನ್ನ ವಾಲ್ಯೂಮ್ ಅಷ್ಟು ನೀರನ್ನ ಮೇಲಕ್ಕೆ ತಳ್ಳುತ್ತೆ. ಆ ಮೇಲಕ್ಕೆ ಬಂದ ನೀರನ್ನ ಅಳೆದ್ರೆ ಕಲ್ಲಿನ ವಾಲ್ಯೂಮ್ ಸಿಕ್ಬಿಡತ್ತಲ್ವಾ? ಹೌದು, ಅದೇ ಪ್ರಕ್ರಿಯೆ. ಕಲ್ಲಿನ ಜಾಗಕ್ಕೆ ನೀರು, ನೀರಿನ ಜಾಗಕ್ಕೆ ಕಲ್ಲು. ತುಂಬಾ ಸುಲಭವಾಗಿ ಅರ್ಥ ಆಯ್ತು. ಈಗ ಹೇಳಿ, ಈ ಡೆನ್ಸಿಟಿ ಯಾವಾಗ್ಲೂ ಒಂದೇ ರೀತಿ ಇರುತ್ತಾ ಅಥವಾ ಬದಲಾಗುತ್ತಾ? ಇಲ್ಲಿ ಅತಿ ಸೋಜಿಗದ ವಿಷಯ ಏನಂದ್ರೆ, ಟೆಂಪರೇಚರ್ ಮತ್ತೆ ಪ್ರೆಷರ್ ಬದಲಾದಾಗ ಡೆನ್ಸಿಟಿ ಕೂಡ ಖಂಡಿತ ಬದಲಾಗುತ್ತೆ. ಅಂದ್ರೆ ಬಿಸಿ ಮಾಡ್ದಾಗ ಏನಾಗುತ್ತೆ? ಬಿಸಿ ಮಾಡಿದಾಗ ವಸ್ತುಗಳು ಹಿಗ್ಗುತ್ತವೆ. ಅವುಗಳ ವಾಲ್ಯೂಮ್ ಜಾಸ್ತಿಯಾಗಿ ಡೆನ್ಸಿಟಿ ಕಡಿಮೆ ಆಗುತ್ತೆ. ಅರೆ, ಹಾಗಾದ್ರೆ ಹಾಟ್ ಏರ್ ಬಲೂನ್ ಮೇಲಕ್ಕೆ ಹಾರೋದು ಇದೇ ಕಾರಣಕ್ಕ? ಹೌದು. ಬಲೂನ್ ಒಳಗಿರೋ ಗಾಳಿಯನ್ನ ಬಿಸಿ ಮಾಡಿದಾಗ ಅದು ಹಗುರವಾಗುತ್ತೆ. ಹೊರಗಿನ ಭಾರವಾದ ಗಾಳಿ ಆ ಬಲೂನನ್ನ ಮೇಲಕ್ಕೆ ತಳ್ಳುತ್ತೆ. ಹಾಗಾದ್ರೆ ನನ್ಗೊಂದ್ ದೊಡ್ಡ ಪ್ರಶ್ನೆ ಇದೆ. ಜ್ಯೂಸ್ಗೆ ಐಸ್ ಕ್ಯೂಬ್ ಹಾಕಿದಾಗ ಐಸ್ ನೀರಿನ ಮೇಲೆ ತೇಲುತ್ತೆ. ಹೌದು. ಆದ್ರೆ ಐಸ್ ಅನ್ನೋದು ಗಟ್ಟಿಯಾದ, ಅಂದ್ರೆ ಒಂದು ಸಾಲಿಡ್ ವಸ್ತು ಅಲ್ವಾ? ಅದು ಕಲ್ಲಿನ ತರಹ ಮುಳುಗಬೇಕಿತ್ತಲ್ಲ? ಇಲ್ಲೊಂದು ರಹಸ್ಯ ಇದೆ. ನೀರು 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇದ್ದಾಗ ಅತಿ ಹೆಚ್ಚು ಡೆನ್ಸಿಟಿ ಹೊಂದಿರುತ್ತೆ. ಓಕೆ, ಆಮೇಲೆ ಏನಾಗುತ್ತೆ? ಆದರೆ ಅದು ಗಡ್ಡೆಯಾಗಿ ಐಸ್ ಆದಾಗ ಅದು ವಿಸ್ತಾರಗೊಂಡು ಡೆನ್ಸಿಟಿ ಕಡಿಮೆ ಆಗತ್ತೆ. ಇದೊಂದು ವಿಶೇಷ ನಿಯಮ. ಅಂದ್ರೆ ಐಸ್ ಕ್ಯೂಬ್ ಒಳಗೆ ಕಣಗಳ ನಡುವೆ ತುಂಬಾ ಖಾಲಿ ಜಾಗ ಉಳಿದ್ಬಿಡುತ್ತೆ, ಅದಕ್ಕೆ ಅದು ತೇಲುತ್ತೆ. ನಿಖರವಾಗಿ. ನಮ್ಮ ಲೇಯರ್ಸ್ ಆಫ್ ಅರ್ತ್ ನಮೂನೆಯನ್ನ ನಿರ್ಧಾರಿಸಿರುವುದೇ ಈ ಡೆನ್ಸಿಟಿ.
ಅತಿ ಹೆಚ್ಚು ಡೆನ್ಸಿಟಿ ಇರೋ ಭಾರವಾದ ಕಲ್ಲುಗಳು ಭೂಮಿಯ ಕೇಂದ್ರದಲ್ಲಿ ಅಂದ್ರೆ ಕೋರ್ನಲ್ಲಿ ಇವೆ. ಇದನ್ನೆಲ್ಲ ಅಳೆಯೋಕೆ ಯಾವ ಯೂನಿಟ್ಸ್ ಬಳಸ್ತಾರೆ? ಇದನ್ನ ವಿಜ್ಞಾನಿಗಳು ಕೆಜಿಎಂ ಕ್ಯೂಬ್ ಅಥವಾ ಜಿಸಿಎಂ ಕ್ಯೂಬ್ ನಂತಹ ಯೂನಿಟ್ಸ್ ಬಳಸಿ ಅಳೀತಾರೆ. ಹಾಗಾದ್ರೆ ಇದರ ಅರ್ಥವೇನು? ನಮ್ಮ ಸುತ್ತಮುತ್ತಲಿನ ಜಗತ್ತು ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಡೆನ್ಸಿಟಿ ಒಂದು ಮುಖ್ಯ ಕಾರಣ. ಖಂಡಿತ. ಯಾವುದು ಮುಳುಗುತ್ತೆ ಯಾವುದು ತೇಲುತ್ತೆ ಅನ್ನೋದನ್ನ ಇದೇ ನಿರ್ಧರಿಸೋದು. ಇವತ್ತು ತುಂಬಾನೇ ಹೊಸ ವಿಷಯಗಳನ್ನ ಕಲ್ತ್ಕೊಂಡ್ವಿ. ಕೊನೆದಾಗಿ ಒಂದು ಯೋಚನೆ ಮಾಡೋಣ. ಐಸ್ ನೀರಿನ ಮೇಲೆ ತೇಲುತ್ತೆ ಅಂತ ಈಗ ತಿಳಿತು. ಹೌದು. ಹೌದು, ಆದ್ರೆ ಮರದಿಂದ ಮಾಡಿದ ಒಂದು ದೊಡ್ಡ ಭಾರವಾದ ದೋಣಿ ನೀರಿನ ಮೇಲೆ ಹೇಗೆ ತೇಲುತ್ತೆ? ಅದರೊಳಗಿರುವ ಗಾಳಿ ಮತ್ತು ಈ ಡೆನ್ಸಿಟಿ ನಡುವಿನ ಸಂಬಂಧದ ಬಗ್ಗೆ ಯೋಚನೆ ಮಾಡಿ ನೋಡಿ. ಅದ್ಭುತವಾದ ಪ್ರಶ್ನೆ. ಮರೆಯದೇ ಯೋಚಿಸಿ.